ಎಲ್ಲೋ ಹೆಲ್ಮೆಟ್ ನಿಂದು, ಎಲ್ಲೋ ಹೆಲ್ಮೆಟ್ ಎಲ್ಲೋ ನಿಂದು. ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನ ನೀನ್ ಕೇಳಬಾರ್ದು, ದೊಡ್ಡ ತಪ್ಪು. ಹೊಸ ಗಾಡಿ ಮಾಡ್ದಂಗೆ ಮಾಡ್ಬಿಟ್ಟವ್ರಲ್ಲ ಇದನ್ನೀಗ. ಅಯ್ಯೋ ಇವ್ ನಾವು ಕಡೆ ಹಣೆಗೆ ಅಕ್ಕಿ ಚಾಪೆಲ್ ಮುದ್ರಕೊಂಡಾಗ ಇವ್ರ ಮನೆ ಮುಂದೆ ಹೊಗೆ ಹಾಕ್ಸಿ ಬಿದಿರು ಮೋಟಲ್ ಮೆರವಣಿಗೆ ಹೋಗ. ಸೈಲೆನ್ಸರ್ಗೂ ಪೇಂಟ್ ಹೊಡೆದವನೇನೋ. ಎಲ್ಲಿ ಬಿಟ್ಟಿದೆ ಪೇಂಟಿಗೆ? ಪೇಂಟಿಗೆ ಬೆಳಿಗ್ಗೆ ನಮ್ಮೊಂದು ಬಂದ್ಬಿಟ್ಟಲ್ಲಿ ಏನ್ ಕುಡಿತಾನೆ? ಎಷ್ಟಾಯ್ತು ಟೋಟಲ್ ರೆಡಿಯಾಗ ಗಾಡಿ? ಫಾಸ್ಟ್ ಆಗೆಲ್ಲ ಹೋದ್ರೆ ಕೇಳ್ತದೆ ಇಲ್ಲ. ಅಲ್ಲ ಕಣೋ, ಕೇಳತ್ ಬಿಡು, ಕೇಳ್ತದೆ. ಎಷ್ಟು ಜೋರ ಹೋದ್ರು ಕೇಳಿಸುತ್ತೆ. ಎಷ್ಟಾಯ್ತು ಟೋಟಲ್ ರೆಡಿ ಆಗೋಕ್ಕೆ ಗಾಡಿ? ಹಾಂ, 30,000 ಕೊಟ್ಟ ಗಾಡಿ ರೆಡಿ ಮಾಡ್ಸೋಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ದು ಹಾಕ್ಸಿತ್ತು ಇದು? ಟೈರ್ ಯಾವ್ದು ಹಾಕ್ಸಿದ್ದು? ಹಿಂಗ್ಯಾಕ ಬಂದ್ವಿ? ದೂರ ಆಗೋಗಲ್ವೇನೋ? ದೂರ ಆಗೋಗಲ್ವಾ ಇದು? ದೂರ ಆಗಲ್ವೇನೋ ಇದು? ಸುಮ್ಮನೆ ಹೊಸ ನರಸಾಪುರ ಹೈವೇಗೆ ಹೋಗಿ ಆ ಕಡೆ ಹೋಗ್ಬೇಕಲ್ಲ ನಾವು. ಎಲ್ಲಿರೋದು ಹೊಸ ನರಸಾಪುರ? ಶಿರಾ ಈ ಕಡೆ ಯಾಕೆ ಹೋಗ್ತಿದೀವಿ ನಾವು? ಹಂಗೆ ತಾನೇ ಹೋಗ್ಬೇಕು, ಹಂಗೆ ಹೋಗ್ಬೇಕು. ಏನ್ ಗೊತ್ತಾ, ನಂಬರ್ ಪ್ಲೇಟ್ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ ಕಣೋ. ರಾಜ್ಕುಮಾರ್ ಏನ್ ಮಾಡ್ದೆ? ಏನ್ ಮಾಡ್ದು ನಂಬರ್ ಪ್ಲೇಟ್? ನಾನೇ ಹಾಕಿಲ್ಲ. ಏನಕ್ಕೆ? ಏನ್ ಎಚ್ ಎಸ್ ಆರ್ ಪಿ ಇದಿಲ್ವಾ? ನಮ್ಮ ಥರ ನಂಬರ್ ಪ್ಲೇಟ್ ಅಲ್ಲ ಅದೇ HSR ನಂಬರ್ ಪ್ಲೇಟು. ಅದಿದ್ರೆ ಏನಾಯ್ತು? ಏನ್ ಹೆಲ್ಮೆಟ್ ಹಾಕಲ್ಲ ಅಂತ ಕೇಳ್ತಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಏನ್ ಹೆಲ್ಮೆಟ್ ಹಾಕಲ್ಲ ಅಂತ ಕೇಳ್ತಾರೆ. ಈಗ ಟೀದಕ್ಕೆ ಇದ್ದಾರೆ ಹೆಲ್ಮೆಟ್ ಹಾಕ್ಲಿಲ್ಲ. ಓಡಾಡ್ಬೇಕಾರೆ ನಂದೇ ನಮ್ಮನ್ನ 2,000 ಫೈನ್ ಐತಿ ಗಾಡಿ ಮೇಲೆ ಅಷ್ಟೇ. ಇಂಥವೆಲ್ಲ ಕಂಟೆಂಟು ಇದನ್ನ ಬ್ಲಾಗ್ ಮಾಡ್ಕೊಂಡು ಹೋದ್ರೆ ಜನ ಮೆಟ್ನಾಗ ಹೊಡಿದಲ್ಲಿ ಇನ್ನೇನು ಮಾಡ್ತಾರೆ? ಹೆಲ್ಮೆಟ್ ಹಾಕಲ್ಲ, ಸರಿ, ನಂಬರ್ ಪ್ಲೇಟ್ ಇಲ್ಲ, ಇದು ನಾನು ಇನ್ನೂ ತೋರಿಸ್ಬೇಕು, ಇದು ನೋಡ್ತಾರೆ. ಎಲ್ಲ ಹೊಡಿಕಪ್ಪ ಅಲ್ಲಿ ಮತ್ತೆ ರೂಲ್ಸ್ ಕಲ್ತ್ಕೊಳ್ಳೋ ಅಂತ ಮೆಟ್ಟಾಗಿ ಹಾಕ್ತಾರೆ. ತೋರ್ಸಕ್ಕೆ ಹೋಗ್ಬೇಡ, ಗಾಡಿನೂ ತೋರಿಸ್ಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಎಡಿಟ್ ಮಾಡುವಲ್ಲ, ಏನು ಎಡಿಟ್ ಮಾಡ್ತೀವಿ? ಲೈಟ್ ಶೂಟ್ ಮಾಡ್ತಾ ಇದೆಯಾ ನೀನು? ನನ್ನ ಮಗ ಬೆಂಗಳೂರಲ್ಲಿ ಕಿತ್ತು ಗುಡ್ಡೆ ಹಾಕಿದ್ದು ಸಾಕು ಅಂತ ಕಿತ್ತು ಬಂದವನೆ. ಏನು ಹೇಳಿ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಪೆಟ್ರೋಲ್ ಉಳಿಸ್ಬೇಕಿರುತ್ತೆ. ಹಿಂಗೆ ಹೋಗ್ಬಿಡೋಣ ಹಂಗಾರೆ, ಲೆಫ್ಟ್ ಆಗ್ತೇನೆ. ಏನು ಶಿರಾಗೇಟಿಂದಲೇ ಹೋಗೋದೇನು? ಗೋಪಾಲ ಎಕ್ಸ್ಟೆನ್ಷನಿಂದ ತಗೊಂಡು ಹೋಗೋಣ ಬಾ. ಇಲ್ಲ ಬಟ್ವಾಡಿ. ಬಟ್ವಾಡಿಯಿಂದ ಹೋಗೋಣ ನಮ್ದು. ಅಲ್ಲಿ SRS ಸ್ಕೂಲ್ ಐತಲ್ಲ.
ಬೇರೆ ಕಣಪ್ಪ ಗಾಡೀಲಿ. ಮೊನ್ನೆ ಇನ್ನ ರೆಡಿ ಮಾಡ್ತಿದ್ದೀನಿ, ಟೈಟ್ ಮಾಡಿಸ್ಬಿಟ್ಟು ಸ್ಪ್ರೇ ಬಿಡಿಸಿದ್ದೀನಿ. ಗಸ್ಗ ಅಂತೈತಿ. ಹಂಗೆ ಅಂತೀರ ಸೌಂಡದು. ಮೊನ್ನೆ ಇನ್ನ ನೀಟಾಗಿ ರೆಡಿ ಮಾಡ್ತಾ ಹಾಕಿದ್ದೀನಿ. ರೇಣುಕಾ ಸ್ವಾಮಿ ಇಲ್ಲೇ ಅಂತ ಕಡೆ ಕೆಲಸ ಮಾಡ್ತಿದ್ದು, ಅಪೋಲೋ ಫಾರ್ಮಸಿ. ಯಾವ ರೇಣುಕಾ ಸ್ವಾಮಿ? ಏನು ತುಮಕೂರಲ್ಲಿ ಮಾಡ್ತಿದ್ ನಾವು. ಬ್ರಾಂಚ್ ಒಂದೇ ಅಲ್ವಾ, ತುಮಕೂರಲ್ಲಿ ಐತೆ ಅಷ್ಟೇ. ಅಪೋಲೋ ಅಂತ 1000 ಇದ್ದಾವೆ. ಏನು ಏರಿಯಾನಲ್ಲಿ ಸಿಗ್ನಲ್ ಇದ್ರೂ ನುಗ್ತಾರೆ, ಏನು ಮಾಡಿದ್ರು ನುಗ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಇದೇ ಅಲ್ವ ನಾವು ಬಟವಾಡಿದ್ದು, ಇಲ್ಲೇ ಹೋಗೋಣಪ್ಪ ಹಿಂಗಾಸೆ. ಏನು ಕ್ಯಾಮ್ರಾ ಬೇಗ ಹೀಟ್ ಆಗೋಗುತ್ತೆ ಕಣ. 200 ಹಾಕಿ. 200. ಆಯಿತು. ರಾತ್ರಿ ಊಟಕ್ಕೆ ಬಂದು ನೋಡ್ತೀನಿ, ಜನ ತುಂಬ್ಕೊಂಡವ್ರು ಬ್ರೋ, ರಶ್ಶು ಚೆನ್ನಾಗಿ ಹೊಡೆದೈತೆ ಬ್ರೋ. ಅಮೌಂಟ್ ಅಲ್ಲಿ ಪಕ್ಕ ಇತ್ತು. ಅದಾದ್ಮೇಲೆ ದಾವಣಗೆರೆ ಅಂತಾನೆ ಇನ್ನೊಂದಿತ್ತು, ಅದು ಓಡ್ಲಿಲ್ಲ. ಓಡ್ಲೇ ಇಲ್ಲ ಅನ್ಕೊಳ್ರಿ. ಇವಂದು ಈಗ ಮಾಡಿ ಬ್ರೋ ಹೆವಿ ಲಿಮಿಟ್ ಇರ್ತಾವೆ ಬ್ರೋ. ಸ್ಟಾಪ್ ಆಯಿತು ನೋಡಿದ್ರೆ ಅವ್ನ ಅಮೌಂಟ್ ಕಣ್ಣಿಗೆ ಅಟ್ರಾಕ್ಟ್ ಆಗ್ಬೇಕು, ಹಂಗೆ ಮಾಡೋನೆ. ಅದಕ್ಕೆ ಜನ ಫುಡ್ ಚೆನ್ನಾಗೈತೆ ಬ್ರೋ. ಮುಂಚೆನೂ ಫುಡ್ ಚೆನ್ನಾಗಿತ್ತು, ಬಟ್ ಒಳಗಡೆ ಜಾಗ ಚಿಕ್ಕದಿತ್ತು, ಹೋಗ್ತಿರ್ಲಿಲ್ಲ ಜನ. ಇವಾಗ ದೊಡ್ಡದಾಗಿ ಮಾಡೋರು. ಸಿಗ್ನಲ್ ಯಾಕೆ ನಾವು ತಿನ್ನಂಗೆ ಹೋಯ್ತೀಯ?
ಏ ಹೆಂಗೋ ಒಂದು ಬಾರಲ್ಲಿ ಸ್ಟಾರ್ಟ್ ಬಿಡ್ತು ಅಂತ ಈಗ ಬಂದ್ರೆ ಎಲ್ಲೋ ಇರೋದು ಇನ್ನೂ ಹೋಗ್ಬೇಕಾ?